ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ 7:15 ಟೈಮು. ರಾಜೇಶ್ ಅವ್ರು ಏನು ಮಾಡ್ತಾ ಇದ್ದಾರೆ, ನಮ್ಮ ಸಾನು ಅವ್ರು ಏನು ಮಾಡ್ತಾ ಇದ್ದಾರೆ, ನಾವು 7:15 ಟೈಮಲ್ಲಿ ಪಾರ್ಕಿಂಗಲ್ಲಿ ಏನು ಮಾಡ್ತಾ ಇದ್ದೀವಿ. ಸರ್ ರಾಜೇಶ್ ಗಾಡಿಗೆ ನೀರು ಹಾಕ್ತಾ ಇದ್ದಾರೆ. ನನ್ನ ಸಾನು ಬ್ಲ್ಯಾಂಕೆಟ್ ಇಟ್ಕೊಂಡು ಚಳಿ ಆಗುತ್ತೆ ನನಗೆ, ಮಲ್ಕೊಳ್ಬೇಕು ನಾನು ಅಂದ್ಕೊಂಡು ಓಡಾಡ್ತಿದ್ದಾಳೆ. ಈಗ ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಸಡನ್ನಾಗಿ ಊರಿಗೆ ಹೊರಟಿದ್ದೀವಿ. ಊರಿಗೆ ಯಾಕೆ ಹೊರಟಿದ್ದೀವಿ ಅಂತ ಹೋಗ್ತಾ ಹೋಗ್ತಾ ತಿಳಿಸ್ತೀನಿ. ಸೊ ಸದ್ಯಕ್ಕೆ ಈಗ 7:15 ಆಗಿದೆ, ನಾವು ಹೊರಡೋದಕ್ಕೆ ರೆಡಿ ಆಗಿದ್ದೀವಿ. ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಲಾಸ್ಟ್ ಮೂಮೆಂಟ್ ನೆನ್ನೆ ರಾತ್ರಿ ತಂದಿದ್ದು ಕಾರು, ಅದಕ್ಕೆ ನನಗೆ ಏನೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನೆನ್ನೆ ಫುಲ್ಲು ಬ್ಯುಸಿ ಸ್ನೇಹಿತರೆ, ರಾತ್ರಿ ತನಕನೇ. ಯಾಕಂದರೆ ಇವತ್ತು ನಾಳೆ ಎಲ್ಲ ನಾನು ಇರೋದಿಲ್ಲ ಅಂದ್ಬಿಟ್ಟು ನಾಳೆಗೆ ನೆನ್ನೆನೇ ಎಲ್ಲ ವಿಡಿಯೋ ಎಡಿಟ್ ಮಾಡಿ ಶೆಡ್ಯೂಲ್ ಮಾಡಿ ನೆನ್ನೆ 10:15 ನನಗೆ ನಿದ್ದೆ ಬರ್ತಾ ಇದೆ. ಅದು ಆಗ್ತಾಯಿಲ್ಲ ಕೆಲಸ. ತಲೆನೋವು ಬಂದುಬಿಟ್ಟಿತ್ತು ನನಗೆ. ನಿದ್ದೆ ಕಂಟ್ರೋಲ್ ಮಾಡಿದ್ರೆ ತಲೆನೋವು ಬರುತ್ತೆ. 10 ಗಂಟೆಗೆ ಹೋಗ್ಬಿಟ್ಟು ಯೂಶ್ವಲಿ ಮಲಗೋದು ನಾನು, 10:15 ತನಕನೇ ತಲೆನೋವು ಬಂದುಬಿಟ್ಟಿತ್ತು ನನಗೆ. ಅಷ್ಟು ನಿದ್ದೆ ಎಳಿತಾ ಇತ್ತು. ಬಟ್ ಸ್ಟಿಲ್ ಎಲ್ಲನೂ ಪೋಸ್ಟ್ ಇನ್ನೇನೂ ಮಾಡ್ಕೊಳಕ್ಕಾಗಲಿಲ್ಲ. ಪ್ಯಾಕಿಂಗ್ ಕೂಡ ಮಾಡ್ಕೊಳಕ್ಕಾಗಲಿಲ್ಲ. ಡ್ರೆಸ್ಸು ತೆಗ್ದಿಟ್ಟಿದ್ದೆ, ಬಟ್ ಏನೂ ಹಾಕ್ಕೊಂಡಿರಲಿಲ್ಲ. ಆಕ್ಸೆಸರೀಸ್ ಏನೂ ಹಾಕ್ಕೊಂಡಿರಲಿಲ್ಲ. 1 ದಿನಕ್ಕಾಗಲಿ 2 ದಿನಕ್ಕಾಗಲಿ 1 ವಾರಕ್ಕಾಗಲಿ ಆಕ್ಸೆಸರೀಸ್ ಎಲ್ಲ ಸೇಮ್ ಇರುತ್ತೆ. ಲೈಕ್ ಸ್ಕಿನ್ ಕೇರ್, ನಮ್ಮ ಸ್ಕಿನ್ ಕೇರ್ ಆಗಿರ್ಬೋದು, ಮೇಕಪ್ದಾಗಿರ್ಬೋದು, ಎಲ್ಲ ಸೇಮ್ ಒಂದು ಕಿಟ್ ತೊಗೊಳ್ಳೇಬೇಕು. ಅದ್ರ ಜೊತೆ ಬಟ್ಟೆಗಳು ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೇ. ಸಾನು ಹೇಳ್ತಾ ಇದ್ಲು, 1 ದಿನಕ್ಕೇ ಏನು ಮಮ್ಮ ಇಷ್ಟೊಂದು ಲಗೇಜ್ ತೊಗೊಂಡಿದ್ದೀವಿ ನಾವು ಅಂತ. ಏನು ಮಾಡ್ತೀರಾ, ಎಲ್ಲನೂ ತೊಗೊಳ್ಳೇಬೇಕು. ಬಟ್ಟೆಗಳು ಮಾತ್ರನೇ 2 ಜೊತೆ ತೊಗೊಂಡಿದ್ದೀವಿ ಅಷ್ಟೇ. ಓಕೆ, ಈ ಥರ ನನ್ನ ಏನೂ ಮಾಡ್ಕೊಳಕ್ಕಾಗಲಿ. ಇವತ್ತು ಬೆಳಿಗ್ಗೆ ಎದ್ದು 6 ಗಂಟೆಗೆ ಎದ್ದು ಈಗ 7:15 ಆಗ್ತಾಯಿದೆ ನೋಡಿ. ಈಗ ಹೊರಡ್ತಾ ಇದ್ದೀವಿ. ಸೊ ಬನ್ನಿ, ಆಯಿತು ಅನಿಸುತ್ತೆ, ಹೊರಡೋಣ. ಹೋಗ್ತಾ ಹೋಗ್ತಾ ನಿಮಗೆ ತಿಳಿಸ್ತೀನಿ. ಹೈವೇಲಿ ಎಂಟರ್ ಆಗಿದ್ದೀವಿ. ಸುಮಾರು ಹೊತ್ತಾಗಿದೆ. ಅಂದರೆ ನಾವು ಎಲ್ಲಿದ್ದೀವಿ ಏನು ಅಂತ ಹೈವೇಲಿ ಹೋಗ್ತಾ ಇದ್ರೆ ಗೊತ್ತೇ ಆಗೋದಿಲ್ಲ. ನನಗೆ ಈ ಬೆಟ್ಟಗಳು ಕಾಣಿಸ್ದಾಗ ಮಾತ್ರನೇ ಅನಿಸೋದು ಓಕೆ ನಾವು ರಾಮನಗರ ರೀಚ್ ಆಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಬೆಟ್ಟಗಳು ಎಷ್ಟು ಚೆನ್ನಾಗಿ ಕಾಣುತ್ತಲ್ವ. ಈ ರೋಡು, ಈ ಹೈವೇ ಮತ್ತು ರಿಂಗ್ ರೋಡು, ನೈಸ್ ರೋಡ್ ಎಲ್ಲನೂ ಬೆಟ್ಟಗಳನ್ನ ಕಡಿದ್ಬಿಟ್ಟು ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದಾರಲ್ವ. ನಾನು ಹಿಂದೆ ಸೀಟಲ್ಲಿ ಕೂತಿದ್ದೀನಿ, ಸಾನುನ ಮುಂದೆ ಕೂರಿಸಿದ್ದೀನಿ. ಯಾಕಂದರೆ ಅವಳಿಗೆ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತಲ್ಲ. ಅವಳಿಗೆ ನಾನು ನೀರು, ಹಾಲು, ಬಿಸ್ಕೆಟು ಏನೂ ಕೊಟ್ಟಿಲ್ಲ. ಎದ್ದ ತಕ್ಷಣವೇ ಬ್ರಷ್ ಮಾಡಿಸಿ ಕರ್ಕೊಂಡು ಕಾರಲ್ಲಿ ಕೂತಿದ್ದೀವಿ ಅಷ್ಟೇ. ಇನ್ನು ತಿಂಡಿ ಕೂಡ ಆಗಿಲ್ಲ. ಅದಕ್ಕೆ ಅವಳಿಗೆ ಮುಂದೆ ಕೂರಿಸಿದ್ದೀನಿ, ನಾನು ಹಿಂದೆ ಕೂತ್ಕೊಂಡಿದ್ದೀನಿ. ಬೆಟ್ಟಗಳು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ ಬೆಟ್ಟಗಳನ್ನ ಹೇಗೆ ಕೊರೆದು ಮಾಡಿದ್ದಾರೆ ಅಂತ. ಮೈಸೂರು ಬ್ಯಾಂಗ್ಳೂರ್ ಹೈವೇಲಿರೋ ಅಂಥ ಪಾಕಶಾಲಾ ಹೋಟೆಲ್ಗೆ ಬಂದಿದ್ದೀವಿ. ಈಗ ನಮ್ಮ ಮನೆ ಹತ್ರ ಒಂದು ಇದೆ. ಇದು ಸರ್ವಿಸ್ ರೋಡ್ಗೆ ಎಂಟರ್ ಆದರೆ ಪಕ್ಕನೇ ಇದೆ. ನಾನು ಮನೆಗೆ ರೀಚ್ ಆಗೋದು ಇನ್ನೂ ತುಂಬ ಹೊತ್ತಾಗುತ್ತೆ, ಹೊಟ್ಟೆ ಹಸಿವು ತಡ್ಕೊಂಡಿರೋಕ್ಕಾಗೋದಿಲ್ಲ ಅಂದ್ಬಿಟ್ಟು ತಿಂಡಿ ಮಾಡೋಣ ಅಂತ ಬಂದಿದ್ದೀವಿ. ನನಗೆ ಬಿಸಿಬೇಳೆ ಬಾತು, ಏನು ದೋಸೆ ತೊಗೊಳ್ಬೇಕಿತ್ತು, ಪೂರಿ ತೊಗೊಳ್ಬೇಕಿತ್ತು, ಬೇಡ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ರಾಜೇಶ್ ಅವರು ಆ್ಯಸ್ ಯೂಶ್ವಲ್ ಇಡ್ಲಿ ಸಾಂಬಾರು ಜಾಸ್ತಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅವ್ರಿಗೆ ಚಟ್ನಿ ಜಾಸ್ತಿ ಬೇಕು. ಸಾನುಗೆ ಆಲೂ ಬಿರಿಯಾನಿ. ಹೆಂಗಿದೆ ಮಗಳೇ, ಬಿರಿಯಾನಿ ಥರ ಇದೆಯಾ ಪಲಾವ್ ಥರ ಇದೆಯಾ? ಪಲಾವ್ಗೆ ಬಿರಿಯಾನಿ ಅಂತಾರೆ ನೋಡಿಪ್ಪ. ಇದು ಸಾನುಗೆನೆ ಮಂಗಳೂರು ಬನ್ನು. ರಾಜೇಶು ತಿನ್ನೋರು ಮೊದಲಾಗಿದ್ರೆ ಈಗ ಇಲ್ಲ ಅಲ್ವಾ. ಅವರೇನೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಮಗಳಿಗೆ ಟೇಸ್ಟ್ ಹಚ್ಚಿರೋದು. ಅವಳು ಎಲ್ಲಿ ನೋಡಿದ್ರು ಬೇಕು ನನಗೆ ಅಂತಾಳೆ. ಟ್ರಾನ್ಸಿಷನ್. ಟ್ಯಾಬ್ಲೆಟ್ ಅಲ್ಲಿ ನಂದು ಮೇಕಪ್ ಕಿಟ್ ಇದೆಯಲ್ಲ ಅದರಲ್ಲಿ ನೋಡಿ, ನಂದು ತೊಗೊಂಡು ಬನ್ನಿ. ಹಾಂ. ಸೊ ಹೇಗಿದೆ ಸ್ನೇಹಿತರೆ ಟ್ರಾನ್ಸಿಷನ್? ಡೈರೆಕ್ಟ್ ಅಲ್ಲಿಂದ ಇಲ್ಲಿಗೆ. ಸೊ ಎಲ್ಲಿಗೆ ಬಂದಿದ್ದೀವಿ ಗೊತ್ತಾಯ್ತಲ್ಲ,
ಅತ್ತೆ ಮನೆಗೆ ಬಂದಿರೋದು. ಸೊ ಅತ್ತೆ ಮನೆಗೆ ಯಾಕೆ ಈಗ ಆಲ್ ಆಫ್ ಅ ಸಡನ್ ಅಂತ ನಾನು ನಿಮಗೆ ಆಗಲೇ ತಿಳಿಸಿರಲಿಲ್ಲ. ನಾಟ್ ಫಾರ್ ದಿವಾಲಿ ಆ್ಯಂಡ್ ದೀಪಾವಳಿ ಇರೋದೇ ನೆಕ್ಸ್ಟ್ ವೀಕು. ಮತ್ತೆ ಅದಕ್ಕೆ ಈಗ ಬಂದಿರೋ ಕಾರಣ ಇದ್ದರೆ ಪೂಜೆ ಇದೆ ಅಂತ ಹೇಳ್ಬೋದು. ನಿಮಗೆ ನೆನಪಿದೆಯಾ, ಒಂದು ನಮ್ಮ ಮನೇಲಿ ದೇವ್ರ ಪೂಜೆ ಮಾಡಿದ್ವಿ, ಮನೆ ದೇವ್ರ ಪೂಜೆ ಮಾಡಿದ್ವಿ ಸ್ವಲ್ಪ ದಿನದಲ್ಲೇ, ಮೇ ಮಂತಲ್ಲಿ ಏನೋ. ಆಗ ನಾನು ಪೂಜೆದು ಏನು ಎತ್ತ ಅಂತ ಏನೂ ತಿಳಿಸಿರಲಿಲ್ಲ. ಅಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ದೆ ಅಷ್ಟೇ. ಈಗಲೂ ಹಾಗೇ ಪೂಜೆಗೆ ಅಂತ ಬಂದಿದ್ದೀವಿ, ಬಟ್ ಪೂಜೆ ಏನು ಎತ್ತ ಹೇಗೆ ಅಮ್ಮ ಹೇಳ್ತಾರೆ, ಫೋಟೋ ವಿಡಿಯೋ ಎಲ್ಲ ಮಾಡೋ ಹಾಗಿಲ್ಲ, ಹಂಗೆ ಹಿಂಗೆ ಅಂತ ಯಾರಿಗೂ ತೋರಿಸೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಈಗ ಇಲ್ಲಿಗೆ ಬಂದು ಇಲ್ಲಿ ಸ್ನಾನ ಮಾಡಿ ರಿಫ್ರೆಶ್ ಆಗಿ ಬ್ಲ್ಯಾಕ್ ಸ್ಯಾರಿ ಉಟ್ಕೊಂಡು, ಸೊ ಬ್ಲ್ಯಾಕ್ ಕೋಡ್ ಕಲರ್ ಕೋಡ್ ಇದೆ ಗೊತ್ತಾ, ಸೊ ಎಲ್ಲರೂ ಬ್ಲ್ಯಾಕಲ್ಲಿದ್ದೀವಿ. ಸೊ ಬ್ಲ್ಯಾಕ್ ಸೀರೆ ಉಟ್ಕೊಂಡು ಈಗ ಹೊರಡ್ತಾ ಇದ್ದೀನಿ. ಪೂಜೆ ಇರೋದು ನಮ್ಮ ಮನೆ ದೇವ್ರದ್ದೇನೆ, ಆದರೆ ನಮ್ಮ ರಾಜೇಶ್ ಅವರು ಚಿಕ್ಕಪ್ಪನ ಮನೆಯಲ್ಲಿ, ಅಂದರೆ ನಮ್ಮ ಚಿಕ್ಕ ಮಾವನ ಮನೆಯಲ್ಲಿ. ಅದಿರೋದು ಗಾವಡಗೆರೆಯಲ್ಲಿ, KR ನಗರದಲ್ಲಿ ಮನೆ, ನಮ್ಮ ಅತ್ತೆ ಮನೆ ಗಾವಡಗೆರೆಯಲ್ಲಿ. ಅದು ಗಾವಡಗೆರೆ ಅಂದರೆ ಇಲ್ಲಿಂದ 5 ಕಿಲೋಮೀಟರ್ ಅಷ್ಟೇ. ಸೊ ರಾಜೇಶ್ ಹುಟ್ಟಿ ಬೆಳೆದಂಥ ಊರು ಅದು. ಆದರೆ ನಿಮಗೆ ಹೊರಗಡೆಯಿಂದ ಅಮ್ಮನಿಗೆ ಕೇಳ್ಬಿಟ್ಟು ತೋರಿಸ್ತೀನಿ, ಇಲ್ಲ ಅಂದರೆ ಅದು ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಬನ್ನಿ ಹೋಗಿ ಬರೋಣ. ಇನ್ನು ರಾತ್ರಿನೇ ಬರೋದಿಲ್ಲಿಗೆ. ಇಲ್ಲೆಲ್ಲ ವಿಡಿಯೋ ಮಾಡಬಾರ್ದು. ಅಜ್ಜಿನ ಇಮಿಟೇಟ್ ಮಾಡಬೇಡ ನೀನು. ಇಲ್ಲಿ ಪೆಂಡಲ್ ಹಾಕಿದಾರಲ್ಲ, ಆ ಮನೆ, ಆ ಪೆಂಡಲ್ ಒಳಗಡೆ ಇರೋದು ಮನೆ. ಇಲ್ಲಿಂದ ಮುಂದೆ ನನಗೆ ತೋರಿಸೋದಕ್ಕೆ ಪರ್ಮಿಷನ್ ಇಲ್ಲ. ಸೊ ಇಲ್ಲಿಗೆ ಇವತ್ತಿನ ದಿನಾನ ಎಂಡ್ ಮಾಡ್ತೀನಿ. ಇದಾದ್ಮೇಲೆ ರಾತ್ರಿ ನಾವು ಮುಗಿಸ್ಕೊಂಡು ಎಲ್ಲಾನು ಮನೆಗೆ ಹೋಗಿ ಮಾರನೇ ದಿನ ಮತ್ತೆ ಬೆಳಿಗ್ಗೆ ಬಂದು ಇಲ್ಲೇನೆ ತಿಂಡಿ ಮಾಡಿ ಮಧ್ಯಾಹ್ನ ಹೊರಟು ನಾವು ಈಗ ಮನೆಗೆ ಬಂದು ಸ್ವಲ್ಪ ಹೊತ್ತು ಅಲ್ಲೂ ಇದ್ದು, ನೀವು ಕೇಳ್ತಿದ್ರಲ್ಲ ಹಬ್ಬಕ್ಕೆ ಬಟ್ಟೆ ತಗೊಂಡಿದ್ರಿ, ಆದ್ರೆ ಯಾವಾಗ ಕೊಟ್ರಿ ನೀವು ಅಂತ ಹೇಳ್ಬಿಟ್ಟು, ಸೊ ಮನೆಗೆ ಹೋಗಿ ಎಲ್ಲರಿಗೂ ಕೊಟ್ಬಿಟ್ಟು ಅಲ್ಲಿಂದ ಮತ್ತೆ ಊಟ ಮಾಡಿಕೊಂಡು ಹೊರಟು ನಾನು ಆನ್ ದ ವೇ ಮೈಸೂರಿಂದಾನೇ ಹೋಗ್ಬೇಕಿತ್ತಲ್ಲ. ಸೊ ನನಗೆ ಇನ್ನು ಸೀರೆ ನಾನು ಈ ವರ್ಷ ಶಾಪಿಂಗೇ ಮಾಡಿರಲಿಲ್ಲ. ಇನ್ನು ಈ ವರ್ಷ ಯಾವಾಗ ಬರ್ತೀನೋ ಏನೋ ಅಂದ್ಕೊಂಡು ಈಗ ಒಂದು ರೌಂಡ್ ಒಂದು ಹಾಫ್ ಆನ್ ಅವರ್ ಅಷ್ಟೇ, ನನಗೆ ಜಾಸ್ತಿ ಕೊಡಬೇಡಿ, ಒಂದೇ ಒಂದು ಕಡೆ ಹೋಗ್ಬಿಟ್ಟು ನಾನು ನೋಡಿಕೊಂಡು ಬಂದ್ಬಿಡ್ತೀನಿ ಅಂತ ಒಂದೇ ಒಂದು ಫ್ಲೋರ್ಗೆ ಹೋಗಿದ್ದೆ ಅಷ್ಟೇ. ಈ ಸುಮಂಗಲಿ ಸಿಲ್ಕ್ಸಲ್ಲಿ, ಇದು ಗಾಂಧಿ ಸ್ಕ್ವೇರಲ್ಲಿ ಇರೋದು. ಇಲ್ಲಿ ಸುಮಾರು 4 ಫ್ಲೋರ್ಸ್ ಏನೋ ಇದೆ. ಫಸ್ಟ್ ಫ್ಲೋರಲ್ಲಿ ನಿಮಗೆ ಕಡಿಮೆ ಬೆಲೆದು ಸಿಗುತ್ತೆ ಡೈಲಿ ವೇರ್ ಸಾರಿಗಳು, ಆ ಸೆಕ್ಷನ್ಗೆ ನಾನು ಹೋಗೋದಿಲ್ಲ. ಸೆಕೆಂಡ್ ಫ್ಲೋರ್ ಮತ್ತೆ ಥರ್ಡ್ ಫ್ಲೋರು ನಾನು ಒಂದ್ಸಾರಿ ನೋಡ್ತೀನಿ, ಅಲ್ಲಿ ಸಿಲ್ಕ್ ಸಾರಿಗಳು ಸಿಗತ್ತೆ, ಇನ್ನ ಕ್ಯಾಟಲಾಗ್ ಸಾರೀಸ್ಗಳು ಸಿಗತ್ತೆ. ಸೊ ಎಲ್ಲಾನು 1000 ರೂಪಾಯಿ ಮೇಲೆ ಇರುವಂತ ಸೀರೆಗಳು ಆ ಸೆಕ್ಷನ್ ಅಲ್ಲಿ ಸಿಗೋದು. ಸೊ ಡೈರೆಕ್ಟ್ ಆ ಫ್ಲೋರ್ಗೆ ಹೋಗ್ಬಿಟ್ಟು ನೋಡ್ಕೊಂಡು ವಾಪಸ್ ಹೊರಡ್ತಾ ಇದ್ದೀನಿ. ನಂಗೆ ಜಾಸ್ತಿ ಸೀರೆ ಏನು ಸಿಗ್ಲಿಲ್ಲ ಈ ಸಾರಿ. ಹೋದ್ ವರ್ಷ 3 ಸೀರೆ ತಗೊಂಡಿದ್ದೆ, ಈ ವರ್ಷ ಜಸ್ಟ್ ಒಂದು ನೋಡಿದೆ. ಹಾಫ್ ಆನ್ ಅವರ್ ಅಲ್ಲೇ ಸ್ಪೆಂಡ್ ಮಾಡಿದೆ, ಆಮೇಲೆ ಹೊರಟು ಬಂದೆ. ಸಾನು ನನಗೂ ಡ್ರೆಸ್ ನೋಡು ಅಂತ ಇದ್ಲು, ಯಾಕಂದ್ರೆ ಅಲ್ಲಿ ಡ್ರೆಸ್ ಚೂಡಿದಾರು ಎಲ್ಲಾನು ಸಿಗತ್ತೆ, ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲಾನು. ನಾನು ಇಲ್ಲಮ್ಮ ಟೈಮ್ ಆಗ್ಬಿಡುತ್ತೆ, ಅಲ್ಲಿ ಹೋಗ್ಬಿಟ್ಟು ಹುಡ್ಕೋದಕ್ಕೆ ಟೈಮ್ ಇಲ್ಲ ಈಗ, ಬಾ ಅಂತ ಕರ್ಕೊಂಡ್ ಬಂದೆ. ಅದಕ್ಕೆ ಅವಳು ಮುಖ ಹಂಗೆ ಸಪ್ಪೆ ಮಾಡ್ಕೊಂಡಿದ್ಲು. ಮತ್ತೆ ಅವತ್ತಿನ ದಿನಾನೇ ನಾವು ಬ್ಯಾಂಗ್ಳೂರ್ಗೆ ರೀಚ್ ಆಗ್ಬೇಕಿತ್ತು. ರಾತ್ರಿ 11 ಗಂಟೆ ನಾವು ಮನೆಗೆ ರೀಚ್ ಆದಾಗ, ನಾವು ವೀಕ್ ಡೇ ಅಲ್ಲಿ ಹೋಗಿದ್ದು, ವೀಕ್ ಮಧ್ಯ 2 ದಿನ ರಜಾ ಹಾಕೊಂಡು, ರಾಜೇಶ್ 2 ದಿನ, ಸಾನು 2 ದಿನ ರಜಾ ಹಾಕೊಂಡು ಹೋಗಿದ್ರಿಂದ ನಾವು ಅವತ್ತಿನ ದಿನಾನೇ ಬರ್ಬೇಕಾಯ್ತು. ಹಲೋ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಬ್ಲಾಗ್. 2 ದಿನದಲ್ಲಿ ಹೋಗಿ KR ನಗರ, ಮೈಸೂರು ಸುತ್ತಾಡ್ಕೊಂಡು ಬಂದ್ಬಿಟ್ವಿ. ಮತ್ತು ನಾನು ಇವತ್ತು ವ್ಲಾಗ್ ಮಾಡ್ತಾ ಇರೋದು ಕಾರ್ತಿಕದ ಮೊದಲ ಸೋಮವಾರದಂದು. ನಾವು ಹೋಗಿದ್ದು ದೀಪಾವಳಿ ಹಬ್ಬದ ಮುಂಚೆ. ಇಷ್ಟು ಯಾಕೆ ನಿಧಾನ ಹಾಕ್ತೀರಾ ನೀವು ಅಂತ ಕೆಲವೊಬ್ರು ಕೇಳ್ಬೋದು. ದೀಪಾವಳಿ ಹಬ್ಬ ತುಂಬಾ ಹತ್ತಿರ ಇತ್ತು, ಅದಕ್ಕೆ ಅದನ್ನು ಮೊದಲು ಹಾಕೋಣ, ಇಲ್ಲಾಂದರೆ ಅದನ್ನು ಕೇಳ್ತೀರಾ, ದೀಪಾವಳಿ ಹಬ್ಬ ಆಗಿದ್ದು ಇಷ್ಟು ದಿನಕ್ಕೆ ನೀವು ಶೇರ್ ಮಾಡ್ತಾ ಇದ್ದೀರಾ, ತುಂಬ ಲೇಟ್ ಆಯಿತು ಅಂತ ಹೇಳಿಬಿಟ್ಟು. ಅದಕ್ಕೆ ಸರಿ ದೀಪಾವಳಿ ವ್ಲಾಗನ್ನು ಮೊದಲು ಶೇರ್ ಮಾಡೋಣ, ಇದನ್ನು ಆಮೇಲೆ ಮಾಡೋಣ ಅಂಥೇಳಿ ಅದು ಮುಗಿದ ತಕ್ಷಣವೇ ಮಾರನೇ ದಿನಾನೇ ಈ ವ್ಲಾಗನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಹೇಳಿದಾಗೆ ದೀಪಾವಳಿ ಹಬ್ಬದ ಮುಂಚೆ ಹೋಗಿದ್ರಿಂದ ನಾವು ಅವಾಗ ಹೋಗಿದ್ದು ರೀಸನ್ ದೇವರ ಕಾರ್ಯ ಇದೆ ಅಂತ ಹೇಳಿಬಿಟ್ಟು. ಸಾನುಗೆ ಮಿಡ್ ಡೇ ಅಲ್ಲಿ ರಜಾ ಹಾಕಿಸ್ಕೊಂಡು, ಸಾನುಗೆ ರಜಾ ಹಾಕ್ಸೋದೇನು ತೊಂದರೆ ಆಗೋದಿಲ್ಲ, ಬಂದ ಮೇಲೆ ಅವಳಿಗೆ ಸ್ವಲ್ಪ ನೋಟ್ಸ್ಗಳು
ಇರುತ್ತೆ, ಮತ್ತು ಕೆಲವೊಂದು ಚಾಪ್ಟರ್ಸ್ಗಳು ಮಿಸ್ ಆಗಿರುತ್ತೆ. ಅವಳು ಇವತ್ತು ನೆನ್ನೆ ಹೇಳ್ತಾ ಇದ್ಲು, ಕೇಳಬೇಕು ಮಮ್ಮ ಇದು ನಂಗೆ ಅರ್ಥನೇ ಆಗಿಲ್ಲ, ನಾನು ಇಲ್ಲದೇ ಇರಬೇಕಾದ್ರೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ಅವಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ವೀಕ್ ಡೇಸಲ್ಲಿ ನಾವು ರಜಾ ಹಾಕೋದನ್ನು ಆದಷ್ಟು ಅವಾಯ್ಡ್ ಮಾಡ್ತೀವಿ. ಇನ್ನು ಒಂದು ದೊಡ್ಡ ಬ್ಲಂಡರ್ ಆಗಿದೆ, ಅವಳು ಅವತ್ತು ಹೋಗಿರಲಿಲ್ಲ ಅಂತ ಹೇಳಿಬಿಟ್ಟು ಒಂದು ಕಾಂಪಿಟೇಷನ್ಗೆ ಅವಳು ಹೆಸರು ಕೊಟ್ಟಿದ್ಲು, ಬಟ್ ಅವತ್ತು ಸೆಲೆಕ್ಷನ್ ಇತ್ತಂತೆ. ಸೊ ಅವತ್ತು ಇರಲಿಲ್ವಲ್ಲ ಅಂತ ಹೇಳಿಬಿಟ್ಟು ಇವಳಿಗೆ ಆಟ ಆಡೋದಕ್ಕೆ ಬಿಟ್ಟಿಲ್ಲ, ತುಂಬ ಬೇಜಾರು ಮಾಡ್ಕೊಂಡಿದ್ಲು. ಅದಕ್ಕೆ ಇವತ್ತು ಕೂಡ ಒಂದು ಫಂಕ್ಷನ್ ಇತ್ತು, ಇವತ್ತು ನಾವು ರಜಾ ಹಾಕ್ಸೋದು ಬೇಡ ಅಂದ್ಬಿಟ್ಟು ರಾಜೇಶ್ ಒಬ್ಬರೇ ನೆನ್ನೆ ಹೋಗಿ ಬಂದರು. ಸೊ ನೆನ್ನೆ ಒಂದು ಮೈಸೂರಲ್ಲಿ ಇದ್ದಿದ್ದು ಮದುವೆ ಆಯಿತಾ. ಆ ಮದುವೆಗೆ ಹೋದಾಗ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರಂತೆ. ರಾಜೇಶ್ನ ತುಂಬ ಖುಷಿಯಿಂದ ಮಾತಾಡ್ಸಿದ್ರಂತೆ. ಅವರು ಹೇಳಿದ್ದು ವರ್ಡ್ಸ್ಗಳು, ಅವರ ಥಾಟ್ಸ್ಗಳು ನನಗೆ ತುಂಬಾ ಖುಷಿ ಕೊಡ್ತು. ನಾನೇನಾದರೂ ಅಲ್ಲಿದ್ದಿದ್ರೆ ಅವರ ಮಾತುಗಳನ್ನ ಕೇಳಿದ್ರೆ ನನಗೆ ಮತ್ತಷ್ಟು ಖುಷಿಯಾಗಿರೋದು. ಸೊ ಅವರು ಹೇಳಿದ್ರಂತೆ, ನಾನು ತುಂಬ ದೊಡ್ಡ ಫ್ಯಾನು ಚೈತ್ರ ಅವ್ರದ್ದು, ನಾನು ಎಲ್ಲ ವ್ಲಾಗ್ಸು ನೋಡ್ತೀನಿ, ಅದರಿಂದ ತುಂಬ ಕಲ್ತಿದ್ದೀನಿ ಕೂಡ, ಹಾಗೆ ನಿಮ್ಮ ಬಾಂಡಿಂಗ್ ಕೂಡ ನನಗೆ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ನನ್ನ ಪ್ರಯತ್ನ ಕೂಡ ಅದೇನೆ, ನಾನು ನನ್ನ ಡೈಲಿ ರುಟೀನ್ ನಂದು ಹೇಗಿರುತ್ತೆ, ಅದರಲ್ಲಿ ನಾನು ಏನು ಸಣ್ಣ ಪುಟ್ಟ ಮಾಡ್ತೀನೋ ತಿಳ್ಕೊಂಡಿದ್ದೀನೋ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದು. ಸೊ ಇದರಿಂದಾಗಿ ಯಾರಿಗಾದ್ರೂ ಒಬ್ಬರಿಗೆ ಅದು ಉಪಯೋಗ ಆಗ್ತಾ ಇದೆ ಅನ್ನೋ ಹಾಗಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಸೊ ಭವಾನಿ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಚ್ ಅ ನೈಸ್ ಥಾಟ್ಸ್ ಆ್ಯಂಡ್ ಸ್ವೀಟ್ ವರ್ಡ್ಸ್. ಇದೇ ರೀಸನ್ಗೋಸ್ಕರ ನಾನು ಕೂಡ ನನ್ನ ವ್ಲಾಗಿಂಗ್ನ ಶುರು ಮಾಡಿದ್ದು. ನನಗೆ ಏನು ಗೊತ್ತಿದೆಯೋ ಅದನ್ನು ನಿಮ್ಮ ಜೊತೆ ಕೂಡ ನಾನು ಹಂಚ್ಕೊಳ್ಬೇಕು ಅಂತ ಹೇಳಿಬಿಟ್ಟೇನೆ ನನ್ನ ವ್ಲಾಗಿಂಗ್ ಜರ್ನಿ ಕೂಡ ಶುರು ಆಗಿದ್ದು. ಅದು ಈ ಥರ ಮಾತುಗಳನ್ನ ಕೇಳಿದಾಗ ಒಂಥರ ಸಾರ್ಥಕ ಆಯಿತು ಅಂತಾನೆ ಅನಿಸುತ್ತೆ ನನಗೆ. ದೀಪಾವಳಿ ಹಬ್ಬಕ್ಕೆ ಯಾಕೆ ಹೋಗಿಲ್ಲ, ಇದೇ ರೀಸನ್ಗೆ. ಅಲ್ಲಿ ಹೋಗಿ ಬಂದಿದ್ದು 3-4 ಡೇಸ್ಗೆ ಮತ್ತೆ ದೀಪಾವಳಿ ಹಬ್ಬ ಇತ್ತಿದ್ದು. ಅದಕ್ಕೆ ನಾನು ಅವ್ರಿಗಂದೆ, ನೀವೇ ಬಂದ್ಬಿಡಿ ಇಲ್ಲಿಗೆ, ಎಲ್ಲ ಹಬ್ಬನೂ ನಾವು ಅಲ್ಲಿಗೆ ಬರ್ತೀವಿ, ಇದೊಂದು ಹಬ್ಬ ನೀವು ಇಲ್ಲಿಗೆ ಬನ್ನಿ. ಯಾಕಂದರೆ ಬೇರೆ ಹಬ್ಬದಲ್ಲಾದರೆ ದೇವ್ರು ಕೂರ್ಸೋದಿರುತ್ತೆ, ವಿಸರ್ಜನೆ ಇರುತ್ತೆ, ಮತ್ತು ಒಂದು ಪ್ರೊಸೀಜರ್ ಇರುತ್ತೆ. ಬಟ್ ದೀಪಾವಳಿಗೆ ಆ ಥರ ನಮ್ಮ ಮನೇಲಿ ಏನೂ ಇಲ್ಲ, ಸ್ಪೆಷಲ್ ಪೂಜೆ ಅಂತ ಅನ್ನೋ ಥರ ಇಲ್ಲ. ಇಟ್ಸ್ ನಾರ್ಮಲ್, ದೀಪ ಹಚ್ಚಬೇಕು ಅಷ್ಟೇ. ಸೊ ನಾನು ಕೂಡ ಇಲ್ಲಿ ದೀಪ ಹಚ್ಬಿಟ್ಟು ಯಾವಾಗಲೂ ಅಲ್ಲಿಗೆ ಹೋಗ್ತಾ ಇದ್ದಿದ್ದು. ಬಟ್ ಅವರು ರೋಷನ್ ಏನಂದರು, ಈ ಟೈಮಲ್ಲಿ ನನಗೆ ಬಿಸ್ನೆಸ್ ಜಾಸ್ತಿ ಆಗೋದು, ನಾನು ಈ ಟೈಮಲ್ಲಿ ನಾನು ಆ ಕಡೆ ಹೋಗೋದಕ್ಕಾಗೋದಿಲ್ಲ, ಸೊ ಬರೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಸರಿ, ನಾವೇ ಹೋಗಿ ಗಿಫ್ಟ್ ಕೊಟ್ಬಿಟ್ಟು ಮಾತಾಡಿಸ್ಕೊಂಡು ಅಡ್ವಾನ್ಸ್ ಆಗಿ ವಿಶ್ ಮಾಡಿಬಿಟ್ಟು ಬಂದ್ವಿ. ಮತ್ತು ಬರಬೇಕಾದ್ರೆ ಶಾಪಿಂಗ್ ಮಾಡಿದ್ದೆ, ಜಸ್ಟ್ ಹಾಫ್ ಆನ್ ಅವರ್ ಸ್ನೇಹಿತರೆ, ಜಾಸ್ತಿ ಏನೂ ಹುಡುಕ್ಲಿಲ್ಲ. ಇವತ್ತು ತೆಗೆದೇ ಇದನ್ನು ನಿಮಗೆ ತೋರಿಸ್ಬೇಕಲ್ಲ ಅಂತ ಹೇಳಿಬಿಟ್ಟು, ಇದು ಶಿಫಾನ್ ಸ್ಯಾರಿ, ರೆಡ್ ಕಲರ್ದು. ನಿಮಗೆ ಇಲ್ಲಿ ಶೇಡ್ ಸ್ವಲ್ಪ ಬ್ರೈಟಾಗಿ ಕಾಣ್ತಾ ಇದೆ, ಆ್ಯಕ್ಚುಲಿ ಇದು ಸ್ವಲ್ಪ ಡಾರ್ಕ್ ಇದೆ. ಶಿಫಾನ್ದು ಒಂಥರ ಸ್ಮೂತ್ ಫಿನಿಶ್ ಬರುತ್ತೆ, ಶೈನಿ ಬರುತ್ತೆ, ಮತ್ತು ಒಂಥರ ಬಾಡಿಗೆ ಹಗ್ಗಾಗುತ್ತೆ, ಹರಡ್ಕೊಳ್ಳೋದಿಲ್ಲ, ಲೈಟ್ ವೇಟ್ ಆಗಿರುತ್ತೆ, ಈಸಿಲಿ ಮ್ಯಾನೇಜಬಲ್ ಆ್ಯಂಡ್ ಒಂದು ಎಲಿಗೆಂಟ್ ಲುಕ್ ಕೂಡ ಕೊಡುತ್ತೆ. ಆ್ಯಂಡ್ ಅದಕ್ಕೆ ಈ ಬಾರ್ಡರ್ ಇದೆ ನೋಡಿ, ತುಂಬ ಚೆನ್ನಾಗಿದೆ ಎಂಬ್ರಾಯ್ಡ್ರಿ, ನೀಟ್ ಕ್ಲೀನ್ ಎಲಿಗೆಂಟಾಗಿ ಕಲರ್ ಕಾಂಬಿನೇಷನ್ ಆಗಿರ್ಬೋದು, ವರ್ಕ್ ತುಂಬ ಇಷ್ಟ ಆಯಿತು ನನಗೆ. ನೋಡಿದ ತಕ್ಷಣವೇ ಎತ್ತಿಟ್ಕೊಂಡ್ಬಿಟ್ಟೆ. ಆಮೇಲೆ ಯೋಚನೆ ಮಾಡಿದೆ, ಈ ಕಲರ್ ನನ್ನ ಹತ್ರ ಇದೆಯಾ ಇಲ್ವಾ ಅಂಥೇಳಿ. ಅಲ್ಲಿ ಈ ಕ್ಯಾಟಲಾಗ್ ಸ್ಯಾರೀಸ್ ನಾನು ಯಾವಾಗಲೂ ತೊಗೊಳ್ಳೋದು ಆ ಥರದ್ದು ಇತ್ತು, ಬಟ್ ಕಲರ್ ಕಾಂಬಿನೇಷನ್ ಆಗಲಿ ನನ್ನ ಹತ್ರ ಇಲ್ಲದೇ ಇರೋದಿರಲಿಲ್ಲ. ಕಲರ್ಸ್ ಎಲ್ಲನೂ ಗ್ರೀನ್, ಬ್ಲೂ, ಪಿಂಕ್, ಗ್ರೇ ಈ ಥರ ಶೇಡ್ಸಲ್ಲಿತ್ತು. ನನ್ನ ಹತ್ರ ಎಲ್ಲನೂ ಇದೆ ಅಂದ್ಬಿಟ್ಟು ಉದ್ದಕ್ಕೂ ಸಿಂಗಲ್ ಶೇಡ್ ಇದು. ಸೊ ಕಾಂಟ್ರಾಸ್ಟ್ ಬ್ಲೌಸು ಅಂತ ಅಲ್ಲ, ಅದೂ ಸೇಮು. ಯೂಶ್ವಲಿ ಕ್ಯಾಟಲಾಗ್ ಸ್ಯಾರೀಸ್ಗೆ ಬ್ಲೌಸ್ ತುಂಬ ಗ್ರ್ಯಾಂಡ್ ಆಗಿರುತ್ತೆ, ಇದರಲ್ಲಿ ಜಸ್ಟ್ ಇಷ್ಟೇ ಇರೋದು. ಇದು ಸ್ಲೀವ್ಸಿಗೆ ಬರುತ್ತೆ, ಇದು ಬಾಡಿಗೆ ಬರುತ್ತೆ. ಇನ್ನು ಹಿಂದೆಗಡೆಗೆ ಏನೋ ವರ್ಕ್ ಇಲ್ಲ. ನಾನು ಇದನ್ನು ಮುಂದೆನೇ ಹೊಲಿಸ್ಕೊಳ್ಳೋಣ ಅಂತ ಇದ್ದೀನಿ, ಪ್ಲೇನ್ ಅಲ್ವಾ, ಸೊ ಮುಂದೆ ಇದ್ದರೆ ಸ್ವಲ್ಪ ಜಾಸ್ತಿ ಕಾಣುತ್ತೆ ವರ್ಕು ಅಂತ ಹೇಳಿಬಿಟ್ಟು. ಈಗ ಇನ್ನು ತುಳಸಿ ಹಬ್ಬ ಬೇರೆ ಬರ್ತಾ ಇದೆ. ಸೊ ಈ ಸೀರೆನ ತುಳಸಿಗೆ ಉಟ್ಸ್ಬಿಟ್ಟು ಆಮೇಲೆ ನಾನು ಇದನ್ನು ರೆಡಿ ಮಾಡಿಸ್ಕೊಳ್ತೀನಿ. ಸೊ ಇವತ್ತು ಹೇಳಿದಾಗೆ ಕಾರ್ತಿಕ ಸೋಮವಾರ, ಇವತ್ತು ವ್ಲಾಗನ್ನು ಕಂಟಿನ್ಯೂ ಮಾಡಿದೆ. ಅವತ್ತಿಂದ ಮಾಡ್ಬೋದಿತ್ತು, ಬಟ್ ಬೇಡ ನಾಳೆ ಅಂದ್ಬಿಟ್ಟು ಇವತ್ತು ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಮತ್ತೆ ಶುರು ಮಾಡಿ ಇವತ್ತು ಈ ವ್ಲಾಗನ್ನು ಇದರೊಂದಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ನನಗೂ ಅದು ಮೋಟಿವೇಶನ್ ಸಿಕ್ಕಾಗುತ್ತೆ. ಆ್ಯಂಡ್ ನನ್ನ ವ್ಲಾಗ್ಸು ತುಂಬ ಜನಕ್ಕೆ ಸಜೆಸ್ಟ್ ಮಾಡೋದಕ್ಕೂ ಕೂಡ ಅದು ಹೆಲ್ಪ್ ಮಾಡುತ್ತೆ. ಸೊ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಕೂಡ
ಕ್ಲಿಕ್ ಮಾಡ್ಬೋದು. ನಿಮ್ಗೆ ಏನು ಇಷ್ಟ ಆಗಲಿಲ್ಲ ಅಂತಾನು ಹೇಳ್ಬೋದು. ಆ್ಯಂಡ್ ನನ್ನ ವ್ಲಾಗ್ಸಲ್ಲಿ ನಿಮಗೆ ಇನ್ನೂ ಏನು ನೋಡೋದಕ್ಕೆ ಇಷ್ಟ ಆಗುತ್ತೆ ಅಂತಾನು ತಿಳಿಸ್ಬೋದು. ಓಕೆ ಸ್ನೇಹಿತರೆ, ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ ಆ್ಯಂಡ್ ಟೇಕ್ ಕೇರ್. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಬಾಯ್ ಬಾಯ್.